ಹಾಯ್ ಹಲೋ ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಲಾಗ್ ಹೆಸರು ಬಂದುಬಿಟ್ಟು AMI810 ವ್ಲಾಗ್ಸ್. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವ್ಲಾಗ್ಸ್ನ AMI810 ವ್ಲಾಗ್ಸ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ನನ್ನ ಬರ್ಡೇಯಿಂದ ನಮ್ಮ ಪ್ರಿಯಕ್ಕ ಅವ್ರ ಮನೆಯಿಂದ ಸ್ಟಾರ್ಟ್ ಮಾಡಿರೋದು. ನಮ್ಮ ಪ್ರಿಯಕ್ಕ ಮಗ ಇವನು, ತೋರಿಸ್ತೀನಿ ಪ್ರಿಯಕ್ಕ ಅಂತ ಹೇಳಂತ. ಇವರೇ ನಮ್ಮ ಪ್ರಿಯಕ್ಕ ಅಂತ. ಅವ್ರ ಮಗ ಅವನು ಎಷ್ಟು ಕಿಲಾಡಿ ಅಂದರೆ ಎಷ್ಟು ಮಾತಾಡ್ತಾನೆ ಅಂದರೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಮಾತಾಡ್ತಾನೆ. ಇವರೇ ಪ್ರಿಯಕ್ಕ ಅಂತ ಹೇಳಿದ್ರೆ. ಅವ್ರದ್ದು ಲಾಗ್ ಇದೆ, ಪ್ರಿಯಾ ಗೌಡ ಲಾಗ್ಸ್, ಕನ್ನಡ ಲಾಗ್ಸ್ ಅಂತ. ಅವರು ವಿಡಿಯೋ ಪೋಸ್ಟ್ ಮಾಡ್ತಾಯಿರ್ತಾರೆ. ಹಾಗೆ ತಂಗಿನ ಅಂಗಡಿಗೆ ಹೋಗಿ ವಾಟರ್ ಬಾಟಲ್ ತೊಗೊಬಾ ಅಂತ ಹೇಳಿದ್ರು, ಅವಳು ತೊಗೊಬಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಹೋಗ್ತಿದ್ದೀವಿ ತೊಗೊಂಡ್ಬರ್ಕೆ ಅಂತ. ಹಾಗೆ ದಾರಿಲಿ ಹೋಗಬೇಕಾದ್ರೆ ಅವ್ರ ಮಗ ಇದ್ನಣ್ಣ ಚರಿತ್, ಅವನು ಒಂದು ಸ್ಪೂನ್ ಹಾಕ್ಬಿಟ್ಟು ಹೋಗಿದ್ದ ಇಲ್ಲಿ ಅಂತ ತೋರಿಸ್ತಾಯಿದ್ರು ಅಕ್ಕ. ಆ ಕಡೆಯಿಂದ ಬರ್ಬೇಕಾದ್ರೆ ತೊಗೊಳ್ಳೋಣ ಬಾ ಅಂತ ಹೇಳ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ದಾರಿಲಿ ಹೋಗ್ಬೇಕಾದ್ರೆ ನನಗೆ ಎಷ್ಟು ನೋವಾಯಿತು ಅಂದರೆ, ಈ ನಾಯಿದ ಸೊಂಟನೇ ಮುರಿದುಬಿಟ್ಟಿದ್ರು. ಆ ನಾಯಿಗೆ ನಡೆಯೋಕ್ಕೂ ಆಯ್ತಿರಲಿಲ್ಲ. ಹಾಗೆ ಅಲ್ಲಿ ನೀರು ತೊಗೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ಅಕ್ಕ ಕೇಳ್ತಿಲ್ಲ ನನ್ನ ತಂಗಿನ, ಇನ್ಮೇಲಿಂದ ಇಲ್ಲೇ ತೊಗೊಂಬರ್ಬೇಕು ನೀರನ್ನ, ಗೊತ್ತಾಯ್ತಾ ಇಲ್ಲಿ ಅಂತೇಳಿ ಅಂತ. ಅದಕ್ಕೆ ನನ್ನ ತಂಗಿನೂ ಸರಿ ಅಂತ ಹೇಳ್ಕೊಂಡು ಹೋಗ್ತಿದ್ವಿ. ಈ ಪುಳಿಯೋಗರೆನ ಫ್ರೆಂಡ್ಸ್ ನಾನೇ ಮಾಡಿದ್ದು. ಪುಳಿಯೋಗರೆ ಸಖತ್ತಾಗಿತ್ತು. ಇವನು ಅವ್ರ ಮಗ ಫಿಲ್ಟ್ರ್ ನೀರು ಬೇಕು ಅಂತೇಳಿ ಫಿಲ್ಟ್ರನ್ನ ಹಾಕ್ಸ್ಕೊಂಡು ಕುಡಿತಿದ್ದ. ಅವ್ನು ಕುಡಿಯೋದು ಟ್ಯಾಪ್ ವಾಟರ್. ನಾವು ಟ್ಯಾಪ್ ವಾಟರ್ ಕುಡಿದ್ರೆ ನಮ್ಗೆ ಕಾಫ್ ಆಗುತ್ತೆ ಅಂದ್ಬಿಟ್ಟು ಫಿಲ್ಟರ್ ವಾಟರ್ ಕುಡಿತೀವಿ. ಹಾಗೆ ಇಲ್ಲಿ ಪುಳಿಯೋಗರೆನ ಮಿಕ್ಸ್ ಮಾಡೋಣ, ಕಲಸೋಣ ಅಂದ್ಬಿಟ್ಟು, ಆಗ ನೀನು ಕ್ಯಾಮ್ರಾ ಇಟ್ಕೊ ನಾನು ಕಲಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೆ, ಅಕ್ಕ ಕಲಿಸ್ತಾಯಿದ್ರು. ಅದಾದಮೇಲೆ ಊಟ ಮಾಡೋಣ ಬನ್ನಿ ಅಂತ ಅವ್ರನ್ನೆಲ್ಲ ಕರೆಸ್ಕೊಂಡು ತಿಂತಿದ್ವಿ. ನಮ್ಮ ತಮ್ಮ ಚರಿ ಇದ್ದಾನಲ್ಲ, ಅವನು 3 ಜನಕ್ಕೂ ಒಂದೇ ಥರ ತಟ್ಟೆ ಬೇಕು ಅಂದ್ಬಿಟ್ಟು ನಮ್ಮ ಅಕ್ಕನ ಕೈಯಲ್ಲಿ ಅವ್ರ ಅಮ್ಮನ ಕೈಲಿ ಇಸ್ಕೊಂಡ. ಅದಾದಮೇಲೆ ಎಲ್ಲರೂ ಊಟ ಮಾಡ್ತಿದ್ವಿ. ನನ್ನ ತಂಗಿ ಕಡಲೆ ಬೀಜ ತಿನ್ನಲ್ಲ ಅಂದ್ಬಿಟ್ಟು ಅವನಿಗೆ ಹಾಕ್ತಿದ್ರು, ಆದರೆ ಅವನು ನಾನು ತಿನ್ನೋಲ್ಲ ಅಂತ ಹೇಳ್ತಿದ್ದೆ. ಅದಾದಮೇಲೆ ಆಫ್ಟರ್ನೂನ್ ಸ್ನಾನ ಎಲ್ಲ ಆದಮೇಲೆ ಕಬಾಬ್ ಕಲಸೋಣ ಅಂತ ಬಂದಿದ್ದೆ. ಅಮ್ಮ ನಾನೇ ಕಲಿಸ್ತೀನಿ ಅಂದ್ಕೊಂಡು ನಾನು ಕಲಿಸ್ತಿದ್ದೆ. ಕಬಾಬ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬ್ ಪೌಡರ್, ಎಗ್, ಲೆಮನ್ನು, ಆಮೇಲೆ ಕಾರ್ನ್ಫ್ಲೋರ್, ಸಾಲ್ಟ್, ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಮುಗೀತು. ನಿಮ್ಗೆ ಬೇಕಾದರೆ ಮಸಾಲ ಕೂಡ ಹಾಕ್ಕೊಳ್ಬೋದು. ನಾನು ಫುಲ್ ವೀಡಿಯೋ ತೋರಿಸಿಲ್ಲ ಇದರಲ್ಲಿ, ಏನೇನು ಹಾಕ್ತೀನಿ, ಹೆಂಗೆ ಮಿಕ್ಸ್ ಮಾಡ್ತೀನಿ ಅಂತ ಹಾಫ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ. ಸೊ ಬೇಜಾರು ಮಾಡ್ಕೊಬೇಡಿ.
ಕಬಾಬೆಲ್ಲ ಕಲಸಾದ್ಮೇಲೆ ಕಬಾಬ್ ಹಾಕ್ತಿದ್ವಿ. ಚೆನ್ನಾಗಾಗಿತ್ತು ಕಬಾಬ್ ಕೂಡ. ಹಾಗೆ ಕಬಾಬು, ಬಿರಿಯಾನಿ, ಹಾಗೆ ಗ್ರೇವಿ ಮಾಡಿದ್ವಿ. ಅದಾದಮೇಲೆ ಕೇಕ್ ಕಟ್ ಮಾಡಿಸ್ಕೊಂಡು ಬಂದ್ವಿ ಮನೆಗೆ.